ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇದು ಯಾವುದೋ ಒಂದು ಬಿಳಿ ಬಿಳಿ ಆ್ಯಪ್ ಅಂತೆ. ಬಿಳಿನೋ ಬಿಲ್ಲಿನೋ ನನಗೆ ಗೊತ್ತಿಲ್ಲ, ಅದು ಚೈನೀಸ್ ಆ್ಯಪ್. ಅದ್ರ ಬಗ್ಗೆ ಒಂದು 2 ದಿನದಿಂದ ಸುಮಾರಷ್ಟು ಜನ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತೊಬ್ರು ವಿಡಿಯೋನ ಮಾಡಿದ್ರು. ನನ್ನ ಚಾನಲ್ ನೇಮ್ ಎಲ್ಲ ಹೇಳಲ್ಲ ಅವ್ರದ್ದು. ಏನು ಯೂಟ್ಯೂಬ್ನ ಬಿಟ್ಟು ಇದನ್ನ ಅಂದ್ರೆ ಈ ಕಡೆ ಬನ್ನಿ ಅನ್ನೋ ಥರ ಅವ್ರ ತಮ್ನೇಲೆಲ್ಲ ಆ ಥರ ಹಾಕೊಂಡಿದ್ದು. ವಿಡಿಯೋದಲ್ಲಿ ಹೇಳಿದ್ದಾರೆ ಏನೋ ರಿಯಾಲಿಟಿ ಏನು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಈಗ ಏನಂತಂದ್ರೆ ತಮ್ನೇಲ್ನ ನೋಡ್ಕೊಂಡು ಸುಮಾರಷ್ಟು ಜನ ಡಿಸೈಡ್ಗಳನ್ನ ತಗೊಳ್ಳೋರು ಇರ್ತಾರೆ, ಆಯ್ತಾ. ಕರೆಕ್ಟಾಗಿ ವಿಡಿಯೋಗಳನ್ನ ನೋಡಲ್ಲ. ಈಗ ಎಷ್ಟೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಕೂಡ ವಿಡಿಯೋಗಳನ್ನ ಸರಿಯಾಗಿ ನೋಡದೇ ಇರೋರು ತುಂಬಾ ಜನ ಇರ್ತಾರೆ. ತಮ್ನೇಲ್ಗಳನ್ನೇ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ಹಾಗಾಗಿ ನಾವು ಹಾಕೋ ತಮ್ನೇಲ್ಗಳು ಕೂಡ ಸ್ವಲ್ಪ ಸರಿಯಾಗಿರ್ಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ನಮ್ಮ ವ್ಯೂಸ್ಗೋಸ್ಕರ ಏನೋ ಒಂದು ಇಷ್ಟ ಬಂದಿದ್ದ ತಮ್ನೇಲ್ಗಳನ್ನೆಲ್ಲ ಹಾಕಕ್ ಹೋಗ್ಬಾರ್ದು. ಜಸ್ಟ್ ವ್ಯೂಸ್ಗೋಸ್ಕರ, ಕ್ಲಿಕ್ ಬರ್ಲಿ ಅನ್ನೋದಕ್ಕೋಸ್ಕರ. ಇವಾಗ ಅದು ಯೂಟ್ಯೂಬ್ಗೆ ವಿರುದ್ಧ ಆ ಥರ ತಮ್ನೇಲ್ಗಳನ್ನ ಹಾಕೊಳ್ಳೋದು. ಯೂಟ್ಯೂಬ್ನ ಬಿಟ್ಟು ಈ ಕಡೆ ಬನ್ನಿ ಅನ್ನೋದೇ ಯೂಟ್ಯೂಬ್ಗೆ ವಿರುದ್ಧ. ಆ ವಿರುದ್ಧ ಇರೋ ಆ ವಿಡಿಯೋನ ತಿರುಗಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋದು ಅದಿನ್ನ ತಪ್ಪು. ಅದನ್ನ ನೋಡಿರೋರು ಜನ ಕೂಡ ಅದೇ ತರನೇನೆ ದಾರಿ ತಪ್ಪಕ್ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಆ್ಯಪ್ಗಳ ಬಗ್ಗೆ, ಯಾವುದೇ ವಿಷಯಗಳ ಬಗ್ಗೆ ಹೇಳೋವಾಗ ಒಂಚೂರು ಕ್ಲಿಯರ್ ಆಗಿ ತಿಳ್ಕೊಂಡು ಹೇಳಬೇಕು. ಸ್ವಲ್ಪ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋದು ಇರಬೇಕು, ಆಯ್ತಾ. ಜಸ್ಟ್ ನಮ್ಮ ವ್ಯೂಸ್ಗೋಸ್ಕರ ನಾವೊಬ್ರು ಉದ್ಧಾರ ಆದ್ರೆ ಸಾಕು, ಇನ್ ಮಿಕ್ದವ್ರು ಹೆಂಗಾದ್ರೂ ಆಗೋಗ್ಲಿ ಪರವಾಗಿಲ್ಲ, ನಮಗ್ ವ್ಯೂಸ್ ಬಂದ್ರೆ ಸಾಕು ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಆಟೋಪ್ಲೇ ಆ್ಯಪ್ ಬಗ್ಗೆ ಹೇಳೋವಾಗ್ಲೂ ಕೂಡ ಸುಮಾರಷ್ಟು ಯೋಚನೆ ಮಾಡಿ ಆಮೇಲೆ ನಾನು ಅದು ಹೇಳಿದ್ದು. ಅದನ್ನ ಯಾಕೆ ಹೇಳಿದೆ ಅಂದ್ರೆ, ಅದು ಜಸ್ಟ್ ನಮ್ಮ ಇಂಡಿಯನ್ ಆ್ಯಪ್ ಆಗಿರೋದ್ರಿಂದ ಆ ಆ್ಯಪ್ ಇವತ್ತೇ ಏನು ಶುರುವಾಗಿಲ್ಲ. ಇವಾಗ ಈ ಬಿಳಿ ಆ್ಯಪ್ ಏನಿದೆ, ಇದು ಬರ್ತಾ ಇರೋದು, ಇದಿನ್ನೂ ನಮಗೆ ಬಂದು ಇಲ್ಲ. ಇದು ಅಫಿಷಿಯಲ್ ಆಗಿ ಲಾಂಚ್ ಕೂಡ ಆಗಿಲ್ಲ ಇಂಡಿಯಾದಲ್ಲಿ. ಆದ್ರೂ ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ಕೇಳಿಸ್ಕೊಂಡಾಗ್ಲೇ ನಿಮಗೂ ಅರ್ಥ ಆಗೋದು ಏನಾದ್ರು ವಿಷಯನ, ಆಯ್ತಾ. ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಇದು ಆ್ಯಪ್ ಏನು, ನಾನು ಆಟೋಪ್ಲೇ ಆ್ಯಪ್ ಬಗ್ಗೆ ಹೇಳ್ದಾಗ್ಲೂ ಅದು ನಮ್ಮ ಇಂಡಿಯನ್ ಆ್ಯಪ್ ಆಗಿರೋದ್ರಿಂದ ಮತ್ತೆ ಅದು ತುಂಬಾ ವರ್ಷಗಳು, ಒಂದು 2-3 ವರ್ಷಗಳ ಹಿಂದೆಯಿಂದಾನೇ ಅದು ಇದೆ. ಆದ್ರೆ ಇವಾಗ ಯಾಕೆ ಅದು ಹೈಲೈಟ್ ಆಗ್ತಿದೆ ಅಂತಂದ್ರೆ, ಇವಾಗ ವಾಚ್ ಅವರ್ಸ್ದು ಏನು ಕ್ರೈಟೇರಿಯಾ ಜಾಸ್ತಿ ಆಗ್ತಿದೆ ಅಲ್ಲ, ಯೂಟ್ಯೂಬ್ದು ಕ್ರೈಟೇರಿಯಾ, ಅದರಿಂದಾಗಿ ಈ ತರ ಆ್ಯಪ್ಗಳು, ಹೊಸ ಆ್ಯಪ್ಗಳ ಬಗ್ಗೆ ಎಲ್ಲಾನು ಏನೋ ಹೈಲೈಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಅವಾಗ್ಲೇನೆ ಈ ಆಟೋಪ್ಲೇ ಆ್ಯಪ್ ಬಗ್ಗೆನೂ ಬಂದಿದ್ದು. ಅದಕ್ಕೆ ನಾನು ಅದನ್ನ ಆ್ಯಪ್ ಇದೆ ಅಂತ ಹೇಳಿದ್ದೆ. ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಕೂಡ ನಾನು ಹೇಳಿರ್ಲಿಲ್ಲ. ಆ್ಯಪ್ನ ನಾನು ವಿಡಿಯೋ ಮಾಡಿ, ಆ್ಯಪ್ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಸುಮಾರಷ್ಟು ದಿನ ನಾನು ಅದನ್ನ ಏನೋ ವೆಯ್ಟ್ ಮಾಡಿದೆ, ನೋಡೋಣ ಯಾರಾದ್ರೂ ಕೇಳಿದ್ರೆ ಮಾತ್ರ ಮಾಡೋಣ, ಸುಮ್ಮನೆ ಹೇಳಕ್ ಹೋಗೋದು ಬೇಡ ಅಂತ ಅಂದ್ಬಿಟ್ಟು. ಅದ್ರಲ್ಲಿ ಒಂದಷ್ಟು ಜನ ಕಮೆಂಟ್ ಅಲ್ಲಿ ಹೇಳಿ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ತೋರಿಸ್ಕೊಡಿ ಅಂದಿದ್ದಕ್ಕೆ ಮಾತ್ರ ನಾನು ಆ ವಿಡಿಯೋನ ಮಾಡಿ ಹೇಳಿದ್ದೀನಿ. ಆ ವಿಡಿಯೋದಲ್ಲೂ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನೀವು ಯೂಟ್ಯೂಬ್ನ ರೀಪ್ಲೇಸ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ನ ಬಿಟ್ಟು ನಾನು ಇದನ್ನೇ ಮಾಡ್ತೀನಿ ಅನ್ನೋ ತರ ಮಾತ್ರ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಚಾನಲ್ ಇದೆಯಾ, ಯೂಟ್ಯೂಬಲ್ಲಿ ಚಾನಲ್ ಇದ್ದ ಮೇಲೆ ಅದರಲ್ಲಿ ನೀವು ಪಡೋ ಕಷ್ಟನ ಪಡಿ. ಅದು ಇವತ್ತಲ್ಲ ನಾಳೆ ಅದರಲ್ಲಿ ಫಲ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಯೂಟ್ಯೂಬ್ ಅಂತ ದೊಡ್ಡ ಪ್ಲಾಟ್ಫಾರ್ಮ್, ಅದನ್ನೇನಾದ್ರೂ ಒಂದ್ಸಲಿ ಬಿಟ್ಟು ಆಚೆ ಹೋಗಿದ್ದೀರಾ ಅಂತಂದ್ರೆ ಮತ್ತೆ ನೀವು ಅದನ್ನ ಬಂದು ಚಾನಲ್ನ ಕ್ರಿಯೇಟ್ ಮಾಡಿ ಮತ್ತೆ ಗ್ರೋ ತಗೊಳ್ಳೋದು ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ, ಗೊತ್ತಲ್ವಾ. ಈಗ ಇನ್ನೊಂದು 5 ತಿಂಗಳು ಹೋದ್ರೆ ಕ್ರೈಟೇರಿಯಾನೇ ಚೇಂಜ್ ಆಗ್ಬಿಡುತ್ತೆ. ಹಂಗಿದ್ದಾಗ ನೀವು ಬೇರೆ ಆ್ಯಪ್ಗಳ ಬಗ್ಗೆ ಯೋಚನೆ ಕೂಡ ಮಾಡಕ್ ಹೋಗ್ಬೇಡಿ. ನಾನು ಈ ಆ್ಯಪಲ್ಲೂ ಹೇಳಿದ್ದೆ ಅದನ್ನೇನೆ, ಆಟೋಪ್ಲೇ ಆ್ಯಪ್ನ ಯೂಟ್ಯೂಬ್ ಜೊತೆನಲ್ಲಿ ಇದು ಬೇಕಿದ್ರೆ ಕ್ರಿಯೇಟ್ ಮಾಡ್ಕೊಂಡು ನೀವು ಇದ್ರಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿದ್ರೆ ಮಾಡಿ. ಇದ್ರಲ್ಲಿ ಎಕ್ಸ್ಟ್ರಾ ಎಫರ್ಟ್ ಏನೂ ಇಲ್ಲ. ಯೂಟ್ಯೂಬ್ಗೆ ಹಾಕೋ ವಿಡಿಯೋನೇ ಇದಕ್ಕೆ ಹಾಕೊಂಡು ಹೋಗೋದು ಅಂತ ಹೇಳಿದ್ದೆ. ಇದು ನಮಗೆ ಅಫಿಷಿಯಲ್ ಆಗಿ ಏನು ಇಂಡಿಯಾದಲ್ಲಿ ಇದೆ, ಇಂಡಿಯಾದೇ ಆ್ಯಪ್ ಆಗಿರೋದ್ರಿಂದ ನಮಗೆ ಪ್ಲೇ ಸ್ಟೋರಲ್ಲಿ ಕೂಡ ಸಿಗ್ತಾ ಇರೋದ್ರಿಂದ ಮಾತ್ರನೇ ನಾನು ಇದನ್ನ ನಿಮಗೆ ಹೇಳ್ಕೊಟ್ಟಿದ್ದು. ಅದರಲ್ಲೂ ಇನ್ನೂ ನಾನು ಬ್ಯಾಂಕ್ ಡೀಟೇಲ್ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ಇದರಲ್ಲಿ ಯಾವುದೇ ತರ ಲಿಂಕ್ಗಳನ್ನ ತಗೊಂಡು ನೀವು ಆ್ಯಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಇದನ್ನ ಹೇಳಿಲ್ಲ. ಯಾಕಂದ್ರೆ ಇದು ಪ್ಲೇ ಸ್ಟೋರಲ್ಲಿ ಸಿಗ್ತಾ ಇದೆ. ಈಗ ಇವಾಗ ಏನು ಆ್ಯಪ್ ಬಗ್ಗೆ ಹೇಳ್ತಿದಾರಲ್ಲ, ಬಿಳಿ ಆ್ಯಪ್, ಈ ಆ್ಯಪ್ ಬಂದು ಅದ್ರದ್ದು ಏನು, ಅದು ಬಂದು ಚೈನೀಸ್ದು ಆ್ಯಪ್. ಅದ್ರದ್ದು ನಮಗೆ ಪ್ಲೇ ಸ್ಟೋರಲ್ಲಿ ಸಿಗಲ್ಲ ಆ್ಯಪ್ ನಿಮಗೆ, ಆಯ್ತಾ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗಲ್ಲ. ಹಂಗಿದ್ದಾಗ ಅದ್ರ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅದನ್ನ ಇನ್ಸ್ಟಾಗ್ರಾಮ್ಗಳಲ್ಲಿ ಲಿಂಕ್ಗಳನ್ನ ಶೇರ್ ಮಾಡ್ತಾರಂತೆ. ಆ ಲಿಂಕ್ಗಳನ್ನ ತಗೊಂಡು ಏನೋ ಆ್ಯಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಆಮೇಲೆ ಅದರಲ್ಲಿ ವಿಡಿಯೋಗಳನ್ನ ಹಾಕ್ಬಿಟ್ಟು ಅರ್ನಿಂಗ್ ಮಾಡ್ಕೊಳ್ಳೋದು. ಅದರಲ್ಲಿ ಯಾವುದೇ ಕ್ರೈಟೇರಿಯಾ ಇಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಇಷ್ಟು ವ್ಯೂಸ್ ಬಂದ್ರೆ ಸಾಕು, ವಿಡಿಯೋ ಅಂದ್ರೆ ಏನು ದುಡ್ಡು ಬಂದ್ಬಿಡತ್ತೆ, ಅರ್ನಿಂಗ್ ಆಗತ್ತೆ ಅನ್ನೋ ತರ ಅದರಲ್ಲಿ ಇರೋದು, ಆಯ್ತಾ. ಅದರಲ್ಲಿ ಯಾವುದೇ ಕ್ರೈಟೇರಿಯಾ ಇಲ್ಲ. ಹಂಗಾಗಿ ಅದನ್ನ ಹೇಳ್ತಾ ಇದ್ದಾರೆ. ಓಕೆ, ಅವ್ರು ಹೇಳಿದ್ದು ಓಕೆನೇನೆ. ಆದ್ರೆ ಅದು ವ್ಯೂಸ್ಗೋಸ್ಕರ ತಮ್ನೇಲ್ಗಳು ಹಾಕೋದಿದೆಯಲ್ಲ, ಅದು ಸರಿ ಇಲ್ಲ. ಅದು ಕ್ಲಿಕ್ ಬೈಟ್ ತಮ್ನೇಲ್ಗಳು
ವಿಷಯಗಳು, ಅದು ಸರಿ ಇಲ್ಲ. ಅದನ್ನ ನೋಡ್ಕೊಂಡು ಇನ್ಯಾರಾದ್ರೂ ನೀವು ಹೊಸಬ್ರು ದಾರಿ ತಪ್ಪೋರು, ಯಾಕೆಂದ್ರೆ ತಪ್ತಿರೋ ದಾರಿನ ಆ ಸ್ಥಾನದಲ್ಲಿ ನಾನು ಕೂಡ ಇದ್ಬಿಟ್ಟೆ ಇಲ್ಲಿ ತನಕ ಬಂದಿರೋದು ಆಯ್ತಾ. ಹೊಸದ್ರಲ್ಲಿ ಯಾರು ಏನೇ ಹೇಳಿದ್ರು ಕೇಳ್ಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಹಂಗಿರುತ್ತೆ ಪರಿಸ್ಥಿತಿ. ಈಗ ಶುರುನಲ್ಲಿ ನನಗೂ ಕೂಡ ಚಾನೆಲ್ನ ಸ್ಟಾರ್ಟ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ಗೋಸ್ಕರ ನಾನೊಂದು 200 ಸಬ್ಸ್ಕ್ರೈಬ್ ಏನೋ ಆಗಿದ್ರು ಅಷ್ಟೇನೆ. ಅವಾಗ ನನಗೆ ಸಬ್ಸ್ಕ್ರೈಬ್ ದಿನ ಲೆಸ್ ಆಗ್ತಾ ಇದೆ ಅನ್ನೋ ಇದ್ರಲ್ಲಿ ಯಾರು ಅಂದ್ರೆ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡ್ತಿರ್ತೀವಿ ಅಲ್ಲ, ಅವಾಗ ಯಾರು ಏನ್ ಹೇಳಿದ್ರು ಕೇಳ್ಬೇಕು ಅಂತ ಅನ್ಸುತ್ತೆ. ಹಂಗೆ ಕೇಳಿನೇ ನಾನು ಟೆಲಿಗ್ರಾಮ್ ಅಲ್ಲಿ ವಿಡಿಯೋ ಚಾನಲ್ ಲಿಂಕ್ಗಳನ್ನ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ನ ಮಾಡಿಸ್ಕೊಂತಾ ಇದ್ದೆ ಆಯ್ತಾ. ಒಂದು ವಾರ ಏನೋ ಹಂಗೆ ಮಾಡಿದ್ದೀನಿ ನಾನು. ಒಂದು ವಾರ ಎಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೆ ನಾನು, ಸುಮಾರು ಒಂದು 500 ಸಬ್ಸ್ಕ್ರೈಬ್ ಅನ್ಕೊಳ್ಳಿ. ಆ 500 ಜೊತೆ ಇನ್ನೊಂದು 100 ಸೇರಿ ಒಂದು 600 ಸಬ್ಸ್ಕ್ರೈಬ್ಗಳೇ ಬಂದಿದ್ ಎಲ್ಲ ನಾನು ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟು ಕೂಡ ಲೆಸ್ ಆಗೋಯ್ತು ನನ್ನ ಹತ್ರ ಇರೋದು ಕೂಡ. ಆ ಥರ ಆಗತ್ತೆ ಲಿಂಕ್ಗಳನ್ನ ಶೇರ್ ಮಾಡ್ಕೊಂಡ್ರೆ. ಅದಾದ್ಮೇಲೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನಾನು ಅದನ್ನ ಬಿಟ್ಟಿದ್ದು. ಅದು ಕೂಡ ಇದೇ ತರ ಯಾರೋ ಒಬ್ರು ವಿಡಿಯೋ ನಾನು ಇವಾಗ ಹೇಳ್ದೆ, ನನ್ನ ಚಾನಲ್ ನೇಮ್ ಹೇಳಲ್ಲ ಅಂತ, ಅವ್ರ ವಿಡಿಯೋ ನೋಡ್ಕೊಂಡೆ ನಾನು ಆ ತಪ್ಪನ ಮಾಡಿದ್ದು. ಅದರಲ್ಲಿ ಹಂಗೆ ಹೇಳಿದ್ರು, ಈ ತರ ಮಾಡ್ಕೊಳ್ಳಿ, ಲಿಂಕ್ನ ಶೇರ್ ಮಾಡ್ಕೊಳ್ಳಿ, ನಿಮ್ಗೆ ಸಬ್ಸ್ಕ್ರೈಬ್ ಚೆನ್ನಾಗಿ ಬರುತ್ತೆ, ನಮ್ದೇ ಗ್ರೂಪ್ ಇದೆ ಅಂತ. ಗ್ರೂಪೇ ಇರ್ತದೆ ಅದರಲ್ಲಿ ಆಯ್ತಾ. ಅಲ್ಲಿ ಹೋಗ್ಬಿಟ್ಟು ನಾವು ಲಿಂಕ್ಗಳನ್ನ ಶೇರ್ ಮಾಡ್ಬಿಟ್ಟು ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತೇಳಿ ಮಾಡಿಸ್ಕೊಳ್ಳೋದು. ಈ ತರ ಮಾಡ್ಕೊಂಡೆ. ಆ ತರ ತಪ್ಪಾಗಿದ್ದು ಅದೇ ನಾನು ಕಂಟಿನ್ಯೂ ಆಗಿದ್ರೆ ನನ್ನ ಚಾನಲ್ನ ಅವತ್ತೇ ಕಳ್ಕೊಂಡ್ಬಿಡ್ಬೇಕಾಗಿತ್ತು. ನಾನು ಅವಾಗ ಹುಷಾರಾದೆ, ಇದು ತಪ್ಪು ಅಂತ ತಿಳ್ಕೊಂಡ್ಮೇಲೆ ನಾನು ಅದನ್ನ ಬಿಟ್ಟೆ ಆಯ್ತಾ. ಹಂಗೆ ಮಾಡೋದು ಬಿಟ್ಟೆ. ಅವಾಗ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಾನು ಕೂಡ ಅವಾಗ ಏನೋ ಒಂದು ಹೇಳಿದಾರೆ ಅಂದ್ರೆ ಅದಕ್ಕೆ ಅಟ್ರಾಕ್ಟ್ ಆಗ್ತೀವಿ ಅಲ್ವಾ ನಾವು. ಆ ಪರಿಸ್ಥಿತಿ ಹಂಗಿರುತ್ತೆ ನಮ್ಗೆ. ಅವ್ರು ಹೇಳಿದ್ದು ಅದು ಸರಿನಾ ತಪ್ಪ ಯೋಚನೆ ಮಾಡೋ ಕೆಪಾಸಿಟಿನೂ ಆ ಟೈಮಲ್ಲಿ ನಮ್ಗೆ ಇರಲ್ಲ. ಸದ್ಯಕ್ಕೆ ನಮ್ಗೆ ಆದ್ರೆ ಸಾಕು, ಇವಾಗ ಸಬ್ಸ್ಕ್ರೈಬ್ ಬಂದ್ರೆ ಸಾಕು ಅನ್ನೋ ತರ ನಾವು ನಾನು ಅವತ್ತು ಹಂಗೆ ಮಾಡಿದ್ದು. ಅದೇ ತರ ಇವಾಗ ಇದು ಕ್ರೈಟೇರಿಯಾ ಇಲ್ವಂತೆ, ಇದ್ರಲ್ಲಿ ಅರ್ನಿಂಗ್ ಆಗತ್ತಂತೆ, ಸರಿ ನಾವು ಕ್ರಿಯೇಟ್ ಮಾಡ್ಕೊಂಬಿಡೋಣ ಅಂತ ಅನ್ಬಿಟ್ಟು ನೀವೆಲ್ಲೋ ಹೋಗ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನೋ ಒಂದು ಆ ವಿಡಿಯೋ ಮಾಡಿರೋರ್ನ ಕೇಳ್ತೀರಾ, ಅವ್ರೊಂದು ಲಿಂಕ್ ಕಳಿಸ್ತಾರೆ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತೀರಾ. ಆ ಲಿಂಕು ನಿಜವಾಗ್ಲೂ ಜೆನ್ಯೂನ್ ಆಗಿರೋ ಲಿಂಕ್ ನಿಮಗೆ ಗೊತ್ತಿಲ್ಲ. ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ಮಾತ್ರ ಅಲ್ಲ, ನಿಮ್ಮ ಪರ್ಸನಲ್ ಡೇಟಾಗಳು ಕೂಡ ಹ್ಯಾಕ್ ಆಗ್ಬೋದು, ನಿಮ್ಮ ಕಂಪ್ಲೀಟ್ ಫೋನೇ ಹ್ಯಾಕ್ ಆಗ್ಬೋದು ಅಲ್ವಾ. ಹುಷಾರಾಗಿರ್ಬೇಕಿಂತದ್ರಲ್ಲೆಲ್ಲಾನು. ಅದಕ್ಕೋಸ್ಕರ ಅಷ್ಟೇ, ಅದನ್ನ ಹೇಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ಈ ವಿಡಿಯೋ ಮಾಡಿದ್ದು. ಇದ್ರ ಬಗ್ಗೆ, ಈ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದಿಲ್ಲ ಅಂದ್ರೆ ನನಗೆ ಇದು ಇಂಟ್ರೆಸ್ಟ್ ಇರಲಿಲ್ಲ ಇದ್ರ ಬಗ್ಗೆ ಹೇಳೋದಕ್ಕೆ ನಿಮಗೆ. ಯಾಕಂದ್ರೆ ಇದು ದಿನದಿಂದ ದಿನ ಒಬ್ಬರಾದ್ಮೇಲೆ ಒಬ್ರು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹೇಳ್ತಾನೆ ಇದ್ದಾರೆ. ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ಅನ್ನೋದಕ್ಕೋಸ್ಕರ ಮೊದಲನೇದಾಗಿ ಅದು ನಮ್ಮ ಇಂಡಿಯಾ ಆ್ಯಪು ಅಲ್ಲ, ಅದು ಬಂದು ಚೈನಾ ಆ್ಯಪ್ ಅಂದಮೇಲೆ ಸ್ವಲ್ಪ ಹುಷಾರಾಗೇ ಇರಿ ಆಯ್ತಾ. ಹಂಗಂತ ಚೈನಾ ಮಾಡೋದೆಲ್ಲಾನು ಕೆಟ್ಟದ್ದು ಅಂತಾನೂ ಅಲ್ಲ, ಗೊತ್ತಿರುತ್ತೆ ನಿಮ್ಗೆ ಹೆಂಗೆ ನಂಬಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಯಾವುದೇ ಒಂದು ವಿಷಯನೇ ಆಗೋಗ್ಲಿ, ಫಸ್ಟ್ ನೀವು ಯೋಚನೆ ಮಾಡಿ ಅದು ಸರಿನಾ ತಪ್ಪಾ, ಫಸ್ಟ್ ನಿಮ್ ತಲೆ ಕೆಲಸ ಕೊಡಿ. ಯಾರು ಏನೇ ಹೇಳಿದ್ರು, ಅದು ನಾನೇ ಆಗಿರ್ಲಿ ಯಾರೇ ಆಗಿರ್ಲಿ, ಹೇಳಿದ್ದನ್ನೆಲ್ಲ ನಂಬೋದಲ್ಲ. ಫಸ್ಟ್ ಹೇಳಿದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡೋ ಅದೊಂದು ಬುದ್ಧಿ ಬೆಳೆಸ್ಕೊಳ್ಳಿ. ಫಸ್ಟ್ ಅದನ್ನ ಮಾಡ್ತಾ ಇಲ್ಲ, ತುಂಬಾ ಜನ ಮಾಡ್ತಾ ಇಲ್ಲ ಆ ಕೆಲಸನ. ಎಲ್ಲದಕ್ಕೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಇನ್ನೊಬ್ರ ಅಭಿಪ್ರಾಯಗಳನ್ನೇ ಕೇಳ್ಕೊಂಡು, ನಿಮ್ಮ ಚಾನಲ್ಲು ನಿಮ್ಮ ಇದು ಏನೇ ಆಗಿರ್ಲಿ ಅದೆಲ್ಲಾನು ನಿಮ್ದೇ ಅಭಿಪ್ರಾಯ ಆಗಿರ್ಬೇಕು, ಇನ್ನೊಬ್ರ ಹತ್ರ ಕೇಳಕ್ ಹೋಗ್ಬಾರ್ದು ಮೊದಲನೇದಾಗಿ. ಅದಾದ್ಮೇಲೆ ಯೋಚನೆ ಮಾಡೋ ಕೆಪಾಸಿಟಿನ ಬೆಳೆಸ್ಕೊಳ್ಳಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋ ಕೆಪಾಸಿಟಿನ ಬೆಳೆಸ್ಕೊಳ್ಳಿ. ಇವಾಗ ಯಾರೇ ಆಗೋಗ್ಲಿ, ಯಾವುದೇ ವಿಡಿಯೋಗಳನ್ನ ಮಾಡಿರ್ಲಿ, ಅದ್ರಲ್ಲಿ ಹಂಗ್ ಮಾಡಿ ಇಷ್ಟು ಬರುತ್ತೆ, ಇದ್ರಲ್ಲಿ ಹಿಂಗ್ ಮಾಡಿ ಇಷ್ಟು ಬರುತ್ತೆ. ಈಗ ಏನ್ ಗೊತ್ತಾ, ನಾನು ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳಕ್ ಹೋಗ್ಬಿಟ್ರೆ ಕೆಲವ್ರಿಗೆ ಅದು ಒಂಥರ ಅನ್ಸುತ್ತೆ, ತಿರ್ಗಾ ಅದು ವಾಪಸ್ಸು ನನಗೆ ಮಾತಾಡ್ತಾರೆ. ಪರವಾಗಿಲ್ಲ. ಅದೇನಂತಂದ್ರೆ ತಪ್ಪು ಅಂತ ಹೇಳೋದು ಕೂಡ ತಪ್ಪೇ ಇಲ್ಲಿ ಅಂತ ಪರಿಸ್ಥಿತಿನಲ್ಲಿದೆ. ಆದ್ರೂ ಕೂಡ ಹೇಳಲೇಬೇಕು. ಈಗ ನನ್ನನ್ನು ಫಾಲೋ ಮಾಡೋರು ಒಂದಷ್ಟು ಜನ ಇರ್ತೀರಾ ನೀವು, ನಾನು ಹೇಳೋದನ್ನ ಸರಿ ಅಂತ ನಂಬೋರು ಕೂಡ ಇದೀರಾ ಆಯ್ತಾ. ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇನ್ನು ನಮ್ದೇ ಇರೋರು ಪರವಾಗಿಲ್ಲ, ನನ್ನನ್ನು ಫಾಲೋ ಮಾಡದೇ ಇರೋರಿಗೆ ಪರವಾಗಿಲ್ಲ, ಅದು ಅವ್ರವ್ರ ಇಷ್ಟ. ಈಗ ನಾನು ಏನಾದ್ರೂ ಹೇಳಿದೀನಿ ಅಂತ ಅಂದ್ಮೇಲೆ ಅದರಲ್ಲಿ ಏನಾದ್ರೂ ಒಂದು ವಿಷಯ ಇದೆ ಅನ್ನೋದಕ್ಕೋಸ್ಕರನೇ ಹೇಳಿರ್ತೀನಿ. ತಪ್ಪಿದ್ರೆ ತಪ್ಪು ಅಂತಾನೆ ಹೇಳಿರ್ತೀನಿ. ಆ ತಪ್ಪನ್ ತಪ್ಪು ಅಂತ ಹೇಳ್ದಾಗ್ಲೂ ಕೂಡ ಕೆಲವರು ಒಪ್ಕೊಳ್ಳಲ್ಲ. ಹಾಗಾಗಿ ಓಕೆ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಹೇಳೋದು ನನ್ನ ಕರ್ತವ್ಯ. ನಾನು ಆಗ್ಲೇ ಹೇಳ್ದಂಗೆ ನನ್ನನ್ನು ಫಾಲೋ ಮಾಡೋರು ತಪ್ಪದಾರಿಗೆ ಹೋಗ್ಬೇಡಿ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನೇ ಮಾಡಿ ಹುಷಾರಾಗಿ ಮಾಡಿ ಆಯ್ತಾ. ಈಗ ಸದ್ಯಕ್ಕೆ ಅದು ನಮಗೆ ಅಫಿಷಿಯಲ್ ಆಗಿ ಇಂಡಿಯಾದಲ್ಲಿ ಲಾಂಚ್ ಆಗದೆ ಇರೋದ್ರಿಂದ ನಿಮಗೆ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇಲ್ಲ. ಪ್ಲೇ ಸ್ಟೋರಲ್ಲಿ ಯಾವಾಗ ಬರುತ್ತೆ ಅವಾಗ ಅದ್ರ ಬಗ್ಗೆ ನಾನೇ ವಿಡಿಯೋ ಮಾಡಿ ಹೇಳ್ತೀನಿ. ಅಂಥದ್ದೇನಾದ್ರೂ ಇತ್ತು ಅದರಲ್ಲಿ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಅನ್ನೋ ಥರ ಇತ್ತು ಅಂತಂದ್ರೆ ನಾನೇ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಅಥವಾ ಇನ್ಯಾರಾದ್ರೂ ವಿಡಿಯೋ ಮಾಡಿ ಕೂಡ ಹೇಳ್ತಾರೆ. ಏನೇ ಹೇಳಿದ್ರು ಕೂಡ
ಹುಷಾರಾಗಿ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಮಾಡಿ ಆಯ್ತಾ. ಯಾವುದೇ ಆ್ಯಪ್ಗಳಾಗೋಗ್ಲಿ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ವಿಡಿಯೋಗಳು, ನಿಮ್ಮ ಚಾನಲ್ ಲಿಂಕ್ಗಳು ಅಥವಾ ನಿಮ್ದು ಬೇರೆ ಏನೇ ಲಿಂಕ್ಗಳನ್ನ ಬೇರೆ ಅಪ್ಲಿಕೇಶನ್ ಅಲ್ಲಿ ನೀವು ಶೇರ್ ಮಾಡೋವಾಗ್ಲೂ ಹುಷಾರಾಗಿರಿ. ಆ ಕಡೆಯಿಂದ ಇನ್ಯಾವುದಾದ್ರೂ ಲಿಂಕ್ಗಳು ಬರ್ತಿದೆ, ಅದನ್ನ ನಾವು ಕ್ಲಿಕ್ ಮಾಡಿ ಮಾಡ್ಕೊಬೇಕಾ ಬೇಡವಾ, ಆ ವಿಷಯದಲ್ಲೂ ನೀವು ಹುಷಾರಾಗಿರಿ ಆಯ್ತಾ. ಇದನ್ನ ನಾನು ಹೇಳಬೇಕಿತ್ತು, ಹಾಗಾಗಿ ಇವತ್ತು ಈ ವಿಡಿಯೋ ಮಾಡಿದ್ದು. ಇದ್ರಲ್ಲಿ ನಿಮ್ಗೆ ಏನು ಅರ್ಥ ಆಯ್ತು, ಏನು ಅರ್ಥ ಆಗ್ಲಿಲ್ಲ ನನಗೆ ಗೊತ್ತಿಲ್ಲ. ಏನು ಅರ್ಥ ಆಗಿದ್ರು, ಅರ್ಥ ಆಗಿದೆ ಹೋಗಿದ್ರು ಕೂಡ ಕಮೆಂಟಲ್ಲಿ ಹೇಳಿ ಆಯ್ತಾ. ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಹುಷಾರಾಗಿರಿ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳಿದ್ದೀನಿ. ಇನ್ನು ಇದರಿಂದ ನನಗೆ ಏನು ವ್ಯೂಸ್ಗೋಸ್ಕರ, ಜಸ್ಟ್ ವ್ಯೂಸ್ಗೋಸ್ಕರ ನಾನು ಯಾವುದೇ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಯಾರಿಗಾದ್ರೂ ಹೆಲ್ಪ್ ಆಗಬೇಕು ಅಷ್ಟೇ. ನನ್ನ ವಿಡಿಯೋಗಳಿಂದ ಯಾರಿಗಾದ್ರೂ ಹೆಲ್ಪ್ ಆಗಬೇಕು. ನನಗೆ ವ್ಯೂಸ್ ಬಂದರೆ ಸಾಕು, ನನಗೆ ಅರ್ನಿಂಗ್ ಆದರೆ ಸಾಕು. ಇನ್ನು ಮಿಕ್ದೋರಿ ನೋಡೋರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೆ ವ್ಯೂಸ್ ಬರ್ತಿದ್ಯಾ ಅಷ್ಟು ನೋಡೋಣ ನಾನು ಅಂತ ಮಾತ್ರ ನಾನು ನೋಡಲ್ಲ ಆಯ್ತಾ. ನನಗೆ ವ್ಯೂಸ್ 50 100 ಎಷ್ಟಾದ್ರೂ ಬರಲಿ, ಆ ಬರೋ ಅಷ್ಟು ಜನನು ಕೂಡ ಅಷ್ಟರಲ್ಲಿ ಎಷ್ಟು ಜನ ನೋಡ್ತಾರೆ ಅವರಾದ್ರೂ ಅಟ್ಲೀಸ್ಟ್ ಫಾಲೋ ಮಾಡಲಿ ನಾನು ಹೇಳೋದನ್ನ ಅನ್ನೋದು ಅಷ್ಟೇ ನನ್ನ ಉದ್ದೇಶನೇ ಆಗಿರುತ್ತೆ. ಆ ಉದ್ದೇಶದಿಂದಾನೇ ನಾನು ಆಟೋಪ್ಲೇ ಆ್ಯಪ್ ಬಗ್ಗೆ ಹೇಳಿದಾಗ್ಲೂ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೆ. ಯೂಟ್ಯೂಬ್ನ ರೀಪ್ಲೇಸ್ ಮಾಡ್ಕೊಂಡು ಮಾತ್ರ ನೀವು ಆಟೋಪ್ಲೇನ ಶುರು ಮಾಡ್ಕೊಬೇಡಿ. ಆಟೋಪ್ಲೇ ಯೂಟ್ಯೂಬ್ ಜೊತೆನಲ್ಲಿ ಬೇಕಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದ್ರ ಪಾಡ್ಗೆ ಅದಿರುತ್ತೆ. ಸುಮ್ಮನೆ ಒಂದೊಂದು ವಿಡಿಯೋಗಳನ್ನ ಹಾಕೊಂಡು ಹೋಗಿ ಅದು ಮುಂದಕ್ಕೆ ನೋಡ್ಕೊಳ್ಳೋಣ. ಅದು ಇನ್ನೂ ಏನು ಅಷ್ಟು ಜನಗಳಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕ್ರಿಯೇಟ್ ಮಾಡೋದಾದ್ರೆ ಮಾಡ್ಕೊಡಿ ಅನ್ನೋದಕ್ಕೋಸ್ಕರ ಕ್ರಿಯೇಟ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದು ಅಷ್ಟೇ ನಾನು ಆಯ್ತಾ. ಅದ್ರಲ್ಲಿ ನಿಮ್ಗೆ ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅಂತಾನು ನಾನು ತೋರಿಸ್ಕೊಟ್ಟಿಲ್ಲ. ಅದ್ರಲ್ಲಿ ಯಾವುದು ಅಂಥದ್ದು ಇಲ್ವೂ ಇಲ್ಲ. ನಿಮ್ಮ ಮೇಲ್ ಐ ಡಿನ ಏನೋ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಈಗ ನಿಮ್ಮ ಮೇಲ್ ಐ ಡಿ ಕೊಟ್ಬಿಟ್ಟು ಸುಮಾರು ಆ್ಯಪ್ಗಳನ್ನ ನೀವು ಶುರು ಮಾಡ್ಕೊಂಡಿರ್ತೀರಾ. ಅದ್ರಲ್ಲಿ ಇದು ಒಂದು ಅಷ್ಟೇನೆ ಆಯ್ತಾ. ಹಂಗಿದೆ. ಹಾಗಾಗಿ ಇದ್ರ ಬಗ್ಗೆ ಹೇಳಬೇಕಿತ್ತು ಅಂತ ಅನಿಸ್ತು. ಎಂಥದ್ದು ಬಿಲಿ ಆ್ಯಪ್ ಅಂತೆ, ಬಿಲಿನೋ ನಂಗೆ ಅದು ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ. ನಂಗೆ ಹೆಸರೇ ಒಂಥರ ನಗು ಬರ್ತಾ ಇದೆ ಅದನ್ನು. ಓಕೆ, ಹೆಂಗೋ ಹೇಳಿದ್ದೀನಪ್ಪ. ಅದ್ರ ಮೇಲೆ ನಿಮ್ಗೆ ಇಷ್ಟ, ನಿಮ್ಮಿಷ್ಟ. ಯಾಕಂದರೆ ತುಂಬ ದೊಡ್ಡ ಯೂಟ್ಯೂಬರ್ಗಳು, ತುಂಬ ದೊಡ್ಡ ಟೆಕ್ ಚಾನಲ್ಗಳವರೇ ಅದ್ರ ಬಗ್ಗೆ ಹೇಳ್ತಾ ಇರೋದು. ಹುಷಾರಾಗಿರಿ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಯಾವ ದೊಡ್ಡ ಯೂಟ್ಯೂಬರು ಅಲ್ಲ, ನಾನೇನು ದೊಡ್ಡ ಮೇಧಾವಿನೂ ಅಲ್ಲ. ಕೆಲವ್ರು ಅನ್ಕೊಂತಾರೆ ಎಲ್ಲ ಇವಳಿಗೆ ಗೊತ್ತು ಅನ್ನೋ ಥರ ವಿಡಿಯೋ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹಂಗಲ್ಲ, ನನಗೆ ಗೊತ್ತಿರೋಷ್ಟು, ನಾನು ಅರ್ಥ ಮಾಡ್ಕೊಂಡಿರೋಷ್ಟು ಅದನ್ನ ನಿಮಗೆ ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡಿ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ದೊಡ್ಡ ಮೇಧಾವಿ, ನಾನೇ ಎಲ್ಲ ತಿಳ್ಕೊಂಡಿರೋದು, ನನಗೆ ಎಲ್ಲ ಮೊದಲು ಅಪ್ಡೇಟ್ಗಳು ಬರೋದು, ನಾನೇ ಎಲ್ಲ ಮಾಡೋದು ಅಂತ ನಾನು ಯಾವತ್ತೂ ಮಾಡಿಲ್ಲ. ಗೊತ್ತಿಲ್ಲ ಯಾಕೆ ಹಂಗೆ ಅನ್ಕೊಂತಾರೆ ಗೊತ್ತಿಲ್ಲ. ಎಷ್ಟೋ ಸಲ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಟ್ಟಾಗ ಹೇಳಿಸ್ಕೊಡೋವರೆಗೂ ಚೆನ್ನಾಗೇ ಇರ್ತಾರೆ. ಎಲ್ಲ ಆದಮೇಲೆ ನಾನು ಕೆಟ್ಟೋಳೆ ಆಗಿರ್ತೀನಿ. ಆ ಥರ ಸುಮಾರಷ್ಟು ಮಾಡಿದ್ದಾರೆ ನನಗೆ, ಸುಮಾರಷ್ಟು ಜನ ಹಂಗೆ ಮಾಡಿದ್ದಾರೆ. ಅದಕ್ಕೆ ನಾನು ಜಾಸ್ತಿ ಯಾರ ವಿಷಯಗಳಿಗೂ ಹೋಗಲ್ಲ ಆಯಿತಾ. ಓಕೆ, ಇಲ್ಲಿ ಪರ್ಸ್ನಲ್ ಆಗಿ ತಗೊಳ್ಳೋ ಅಂಥದ್ದನ್ನ ನಾನು ಏನು ಹೇಳಿಲ್ಲ, ಯಾರ ಬಗ್ಗೆನೂ ನಾನು ಏನು ಹೇಳಿಲ್ಲ. ಒಂದು ಆ್ಯಪ್ ಬಗ್ಗೆ ಹೇಳಿದ್ದೀನಿ. ಆ ಆ್ಯಪ್ ಬಗ್ಗೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದನ್ನು ಕೂಡ ಪರ್ಸ್ನಲ್ ಆಗಿ ಯಾರು ತಗೊಳಕ್ ಹೋಗ್ಬೇಡಿ ಆಯ್ತಾ. ಇಲ್ಲಿ ಯಾರ ಬಗ್ಗೆನೂ ನಾನೇನು ಮಾತಾಡಿಲ್ಲ, ಒಂದು ಆ್ಯಪ್ ಬಗ್ಗೆ ಹೇಳಿದ್ದೀನಿ ಅಷ್ಟೇನೆ. ಓಕೆ, ಹುಷಾರು. ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡೋವಾಗ, ನೀವು ಯಾವುದೇ ಲಿಂಕ್ಗಳನ್ನ ಶೇರ್ ಮಾಡ್ಕೊಳ್ಳೋವಾಗ ಹುಷಾರಾಗಿರಿ ಅಷ್ಟೇ. ಇವತ್ತಿನ ವಿಡಿಯೋ ಇದೊಂದು ಆ್ಯಪ್ ಬಗ್ಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿರೋರಿಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬಾಯ್.